ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಬಾಯಲ್ಲಿ ಸದನಕ್ಕೆ ಸುಳ್ಳು ಹೇಳಿಸ್ತಾರೆ ಅಂತ ಹೇಳಿದ್ರೆ ಆ ಅಧಿಕಾರಿ ಸಾಕ್ ಬಿಡ್ರಿ. ಸಭಾ ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ, ಆದ್ರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ₹1 ಕೊಡಕ್ಕೆ ಕೆಪಾಸಿಟಿ ಇಲ್ದವರು ಬಿಜೆಪಿ ಅವರು ಏನೋ 5 ಯೋಜನೆ. ಹೈದರಾಲಿ ಇದ್ನಲ್ಲ, ಟಿಪ್ಪು ಸುಲ್ತಾನ್ ಅವ್ರ ತಂದೆ, ಅವನು ತನ್ನ ಸೈನ್ಯಕ್ಕೆ ಜನವರಿ 1ನೇ ತಾರೀಕು ಸಂಬಳ ಕೊಡ್ತಾ ಇದ್ನಂತೆ. ಫೆಬ್ರವರಿ ಬಂದಾಗ 5ನೇ ತಾರೀಕು ಕೊಡ್ತಾ ಇದ್ದ. ನಿಮ್ಗೇನು 5 ದಿವಸ ವ್ಯತ್ಯಾಸ? ಮಾರ್ಚ್ ಬಂದಾಗ 10ನೇ ತಾರೀಕು ಕೊಡ್ತಾ ಇದ್ದ. ಏಪ್ರಿಲ್ 15ನೇ ತಾರೀಕು 5 ದಿವಸ ವ್ಯತ್ಯಾಸ. ಜೂನ್ 10 ಬರೋದಕ್ಕೆ 1 ತಿಂಗಳು ಸಂಬಳನ ಹೊಡೆದು ಬಿಡ್ತಾ ಇದ್ದ. ಈ ಗೃಹಲಕ್ಷ್ಮಿ ಆಗಸ್ಟ್ ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳೋರು ಫೆಬ್ರವರಿ ಎಲ್ಲೋಯ್ತು ಪ್ರಶ್ನೆ? ಮಾರ್ಚ್ ತಿಂಗಳಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಗೃಹಲಕ್ಷ್ಮಿಯ ವಿಚಾರವಾಗಿ ಒಂದು ಪ್ರಶ್ನೆಯನ್ನ ಕೇಳಿದ್ರು. ನಾನು ಮೊನ್ನೆ ಕೂಡ ಸದನಕ್ಕೆ ಹೇಳಿದ್ದೇನೆ, ಇವತ್ತು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ 1,26,00,000 ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ₹2,000 ಡಿಬಿಟಿ ಮುಖಾಂತರ, ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ, ಡಿಬಿಟಿ ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂತ ಒಂದು ಅತ್ಯುನ್ನತ ಒಂದು ಯೋಜನೆ. ಈ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಪ್ರಾರಂಭ ಮಾಡಿದ ಮೇಲೆ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇದನ್ನ ಒಂದು ಮಾಡೆಲ್ ಆಗಿ ಯೂಸ್ ಮಾಡಿಕೊಂಡು ಇದು ಬಹಳಷ್ಟು ಯಶಸ್ವಿಯಾದಂತ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನ ಹೇಳಿದೆ. ಇಲ್ಲಿಯವರೆಗೆ 23 ಕಂತುಗಳನ್ನು ಹಾಕಿದ್ದೇವೆ. ₹46,000 ಒಬ್ಬೊಬ್ಬ ಮನೆಯ ಯಜಮಾನಿಗೆ 1,26,00,000 ಮನೆಯ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ. ಈ ಹೇಳುವಂತ ಸಂದರ್ಭದಲ್ಲಿ ಪದೇ ಅವರು ಹೇಳ್ತಾ ಇದ್ರು, ನನಗೆ ಫೆಬ್ರವರಿ ಮತ್ತು ಮಾರ್ಚ್ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು. ನಾನು ಹೇಳಿದೆ ಆಗಸ್ಟ್ ವರೆಗೂ ಕ್ಲಿಯರ್ ಮಾಡಿದೀನಿ ಅಂತ ನಾನು ಹೇಳಿದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಲಿಕ್ಕೆ ಬಯಸ್ತೀನಿ, ತಾವು ಬಹಳಷ್ಟು ಅನುಭವಿಸ್ತಿದ್ದೀರಿ ಸರ್. ಇಲ್ಲಿ ಆರೋಪ ಪ್ರತ್ಯಾರೋಪಕ್ಕಿನ್ನ ನಾನು ಮಂತ್ರಿ ಆದ ಮೇಲೆ ನಾನು ಮೊದಲೇ ಬಾರಿ ಮಂತ್ರಿ ಆಗಿದ್ದೀನಿ, ಅತ್ಯಂತ ಭಕ್ತಿ ಭಾವನೆಯಿಂದ, ಪೂಜ್ಯ ಭಾವನೆಯಿಂದ, ಯಾಕಂದ್ರೆ ಬಹಳ ದೊಡ್ಡ ಪುಣ್ಯದ ಕೆಲಸ ಮಾಡ್ತಾ ಇದೀವಿ. ಗೃಹಲಕ್ಷ್ಮಿ ಯೋಜನೆ ಮನೆಯಲ್ಲಿ ಯಾರು ನಮ್ಗೆ ಗೃಹಲಕ್ಷ್ಮಿ ಅಂದ್ರೋ ಇಲ್ಲೋ ಗೊತ್ತಿಲ್ಲ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಹಿಳೆಯರಿಗೆ ಗೃಹಲಕ್ಷ್ಮಿಯನ್ನ ಕೊಡುವ ಯೋಜನೆ ಮುಖಾಂತರ ಅವ್ರಿಗೆ ಗೃಹಲಕ್ಷ್ಮಿ ಅಂತ ಅನ್ತಾ ಇದೆ. ಅವ್ರಿಗೆ ತಲುಪಿಸುವಂತ ಕಾರ್ಯವನ್ನ ನಾವು ಮಾಡ್ತಾ ಇದೀವಿ. ಪದೇ ಫೆಬ್ರವರಿ ಮಾರ್ಚ್ ಅನ್ನ ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದೀವಿ ಅನ್ನೋದು ಒಂದಿತ್ತು. ಆದ್ರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚ್ ಇನ್ನು ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂತ ಮಾಹಿತಿ ನನಗೆ ಬಂತು. ಆದ್ರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಸದನದಲ್ಲಿರುವಂತ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನ ಕೊಡೋದಾಗ್ಲಿ ಅಥವಾ ಸದನನ್ನ ಮಿಸ್ಲೀಡ್ ಮಾಡೋದಾಗ್ಲಿ ನನ್ನ ಉದ್ದೇಶವಿಲ್ಲ. ಯಾಕಂತಂದ್ರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ನನಗೆಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ. ನಾನು ಖಂಡಿತವಾಗ್ಲೂ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ. ಯಾಕೆ 2 ತಿಂಗಳದ ವ್ಯತ್ಯಯ ಆಯಿತು, ಆಗಿದ್ರೆ ಅದನ್ನ ಮಾತಾಡಿ ಆದಷ್ಟು ಶೀಘ್ರದಲ್ಲೇ, ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನ ಆಗ್ಲಿಲ್ಲ ಅಂತಂದ್ರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದ್ರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯ್ತು, ಅದಾಯ್ತು ಇದಾಯ್ತು ಅಂತಲ್ಲ. ಬಟ್ ಒಂದೇ ಮಾತನ್ನ ಹೇಳ್ತೀನಿ, 2 ತಿಂಗಳದ್ದು ವಿರೋಧ ಮಾಡಿದವರು ನೀವು ಅವ್ರು ಹೇಳ್ತಾರಲ್ಲ ಮಾತಾಡ್ತಾರೆ. ಕೂತ್ಕೊಳ್ಳೊಮ್ಮೆ ಶಿವಲಿಂಗ ಆಯ್ತು, ಅವ್ರು ತಪ್ಪ ನೀವ್ಯಾಕೆ ತಪ್ಪು ಮಾಡ್ತೀರಿ? ಆಯ್ತು, ಒಮ್ಮೆ ಕೂತ್ಕೊಳ್ಳಿ. ಈಗ
ಆಯ್ತು, ಕೂತ್ಕೊಳ್ಳಿ, ಶಿವಲಿಂಗ ಅವ್ರೆ. ಕೂಡ್ರಿ ನೀವು ಜರ ಆಯ್ತು, ಅವ್ರು ಉತ್ತರ ಕೊಡ್ಲಿಕ್ಕೆ ಕಂಪ್ಲೀಟ್ ಮಾಡ್ಲಿ. ನಮ್ಮ ಸರ್ಕಾರ ಕಂಪ್ಲೀಟ್ ಮಾಡಿ ಆಗ್ಲಿ. ಅದನ್ನ ನಮ್ಗ ಆಯ್ತು, ಅವ್ರು ನೋಡಿ ಅವ್ರು ಬಂದು ಉತ್ತರ ಕೊಡ್ತಾ ಇದ್ದಾರೆ, ಉತ್ತರ ಕರೆಕ್ಟ್ ಕೇಳಿ. ಅಲ್ಲ, ನಮಗೆ ಪುರಾಣ ಬೇಡ. ಮಾತಾಡಿ, ನಿಮ್ಗೆ ಪುರಾಣ ಬೇಡ ಆಗ್ತದ. ಕೇಳ್ಕೊಂಡ್ಬಿಟ್ರೆ ಮುಗೀತು. ಆಯ್ತು, ಈಗ ಒಂದ್ ಸೆಕೆಂಡ್ ಮಾತಾಡ್ಲಿ. ಕ್ಷಮಾ ಕೇಳಿದ್ರೇನ್ ಸಣ್ಣವ್ರ? ಆಯ್ತು, ಕೂತ್ಕೊಳ್ಳಿ ಮೈ. Sir, ಯಾರು ಮಾತಾಡ್ಬೇಡಿ. I have completed my this one. ನಾನು ಇಂಟೆನ್ಷನಲಿ ನಮಗೆ ಈ ಸಭೆ ಈ ಒಂದು ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಷನ್ ಇರಲಿಲ್ಲ. ಆದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು. ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ ನೋಡಿ ಇಲ್ಲಿ ಬೇಡ. So I'm telling you should be a part of the solution, not part of the ಸರ್ problem. ನೋಡಿ ಇದನ್ನ ಹೇಳ್ಬೇಡಿ. ಯು ಆರ್ ಆಸ್ಕಿಂಗ್ ಎ ರೈಟ್ ಕ್ವಶನ್ ಟು ರಾಂಗ್ ಪರ್ಸನ್ಸ್. ಗೊತ್ತಲ್ಲ, ಈ But ಸಮಸ್ಯೆ ಬಂದಿದೆ ಅಂತ ಗೊತ್ತಾದ for me ತಕ್ಷಣ- both are ನಮ್ಮ right. ಪ್ರಶ್ನೆಗೆ ಉತ್ತರ ಈ ಸಮಸ್ಯೆ ಬಂದೇ ಗೊತ್ತಾದ ತಕ್ಷಣ 3 ದಿವಸ ಇದಕ್ಕೆ ಅವಕಾಶ ಬೇಕಾಗಿರ್ಲಿಲ್ಲ. ಮಾರನೇ ಸಲ ಬಂದು ಏನು ಅನ್ನೋ ಸ್ಪಷ್ಟೀಕರಣ ಕೊಟ್ಟು ತಪ್ಪಾಗಿದ್ರೆ ಕ್ಷಮ ಪಡಕ್ಕೆ ಹೇಳಿದ್ರೆ ಮುಗ್ದೋಗ್ತಾ ಇತ್ತು. ಅದನ್ನ ಹೇಳ್ತಾರಲ್ಲ. So, ನೀವು ನಿಮ್ಮ ಕ್ವಶನ್ ನಿಮ್ಮ ಆದೇಶ ರೈಟ್ ಪರ್ಸನ್ ಕೇಳಿ, ರಾಂಗ್ ಪರ್ಸನ್ಸ್ For me both are right now. ಸಮಸ್ಯೆ ಬಂದಿರೋದು ಯಾರಿಂದ? ನಮ್ಮಿಂದ ಬಂತ. ಅದನ್ನ ಹೇಳಿದೆ ಅಲ್ಲ. ಸಮಸ್ಯೆ ನಮ್ಮಿಂದ ಬರಲಿಲ್ಲ, ಸಮಸ್ಯೆ ಬಂದಿರೋದು ಮಂತ್ರಿಗಳಿಂದ. ಜೀವನದ ಅಲ್ಲ, ಪ್ರತಿಯೊಂದು ಮಂತ್ರಿಯಿಂದ ಸಮಸ್ಯೆ ನೀವು ಬರ್ತದೆ. ನಮ್ಮನ್ನ Solve it and go. ಸಮಸ್ಯೆ ನಮ್ಮಿಂದ ಬಂದಿಲ್ಲ. ಇದನ್ನ- ನೋಡಿ, ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. ತಾವು ಅಧಿವೇಶನದಲ್ಲಿ ಬಹಳಷ್ಟು ಬಾರಿ ಶಾಸಕರಾಗಿದ್ದೀರ. ಯಾರು ಇಷ್ಟು 3 ದಿನ ಅವಕಾಶ, ನಾನು ಇಷ್ಟು ಅವ್ರು ಯಾರೋ ಹೇಳ್ತಾ ಇದ್ರು ಮೊನ್ನೆ, ಅಲ್ಲ, ನಿನ್ನದು ಉತ್ತರ ಡಿ ಕೆ ಶಿವಕುಮಾರ್ ಅವರು. ನಡೀತೈತಲ್ಲ. ಅಲ್ಲ, ಒಂದೇ ನಿಮಿಷ. ಅಲ್ಲ, ಯಾರ ನಿನ್ನೆ ಅವ್ರ ಪ್ರೋಗ್ರಾಮ್ ಇತ್ತು. ಆಗಿದ್ದು ನಿನ್ನೆ ಅವ್ರು ಹೇಳಿದ್ರು ಪ್ರೋಗ್ರಾಮ್ ಇತ್ತು, ಆಗ್ಲಿಲ್ಲ ಬರ್ಲಿಕ್ಕೆ. ಸೋಮವಾರ ಅಡ್ಜಸ್ಟ್ ಅದೇನು? ಈಗ ನಿನ್ನೆ ನೀವು ಏನು ಅದ್ ಲೆಕ್ಕ ಇಲ್ಲ ಹಂಗಾರ ದಿನ ದಿನ ಅಲ್ಲ ಸರ್, ಅವಕಾಶ ಇಲ್ಲ ಅವಕಾಶ ಇಲ್ಲ. ಪ್ರಿಯಾಂಕ್, ವಿ ಆರ್ ನಾಟ್ ಡಿಫೆಂಡಿಂಗ್. ಪ್ರಿಯಾಂಕ್ ಆದ್ರೆ 3 ದಿನ ಆಯ್ತು, 4 ದಿನ ನಾವು ನೀವು ಕೇಳ್ತಾ ಇರುವುದು ತಪ್ಪಂತ ನಾವು ಪ್ರಿಯಾಂಕ್ ಹೇಳ್ತೇವೆ. ಅವ್ರೆ. ಬಟ್ 4 ದಿನ ಆಯ್ತು, 5 ದಿನ ಅಲ್ಲ, ಆಯ್ತು. ಸದನಕ್ಕೆ ತಪ್ಪು ದಾರಿ ಕೊಟ್ಟಿರೋದು ಸ್ಪಷ್ಟ ಆಯ್ತು. ಅವರೇ ಹೇಳಿದ್ದಾರೆ, ನನಗೆ ಆಯ್ತು. ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ನಾನು enquiry ಹೇಳಿದ್ದೀನಿ. ಮಾಡ್ತಾರೆ, final. ಹೇಳ್ಬೇಕಲ್ಲ, ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ. ಸರ್, ಎಲ್ಲಿ ಹೇಳಿದ್ರು? ನಿಮ್ಗೆ ಯಾರಾದ್ರೂ ಬೇಜಾರಾದ್ರೆ? ನಮ್ಗೆಲ್ಲ ಬೇಜಾರಾಗಿರೋದು ಯಾರು 1,26,00,000 ಜನ ಇದ್ದಾರೆ, ಅವ್ರಿಗೆ ಬೇಜಾರಾಗಿರೋದು, ಅವ್ರಿಗೆ ನೋವಾಗಿರೋದು. ಅದ ಹೇಳಿದಾರ? ನೋಡಿ. ಅಲ್ಲಲ್ಲ, ಒಂದೇ ನಿಮಿಷ. ಅವ್ರು ಇಷ್ಟೆಲ್ಲ ಹೇಳಿದ್ರಲ್ಲ, ನಾ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಏನಾನು ಹೇಳಿದ್ರ? ಅದು ಫೈನಾನ್ಸ್ ಮಾತಾಡಿ ಮುಖ್ಯಮಂತ್ರಿ ಉತ್ತರ ಹೇಳಿದ್ರಲ್ಲ ಅವರು. ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಹೇಳಿಲ್ಲ, ಕ್ಷಮಾಪಣೆ ಕೇಳಿಲ್ಲ. ಎಷ್ಟು ವಿಷಯ ಹೇಳಿದ್ರಲ್ಲ. ತೆಗ್ಸಿ ಕೊಡಿ ನನ್ಗೆ, ಕೊಡಿ ನನ್ಗೆ. ಬೇರೆ ನೀವು ಕೂತ್ಕೊಂಡು ಯಾಕೆ ಮಾತಾಡ್ತೀರಿ? ಸಮಸ್ಯೆ ಬಗೆಹರಿಸಿದ್ರೆ ಉಂಟು ಮಾಡ್ಲಿಕ್ಕಿದ್ರೆ ಇಲ್ಲಿ ಪದೇ ಪದೇ ಗೃಹಲಕ್ಷ್ಮಿ ಯೋಜನೆ ಬಹಳ ಒಳ್ಳೆ ಯೋಜನೆ, ಇದು ನಾವು ಒಪ್ಕೊಂಡು ನಾವೇನಿಲ್ಲ ಅಂತ ನಾನು ಹೇಳಲಿಲ್ಲ. 2 ತಿಂಗಳು ಆಗಸ್ಟ್ ತನಕ ಕೊಟ್ಟಿದೀವಿ ಅಂತ ಒಬ್ರು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡ್ರು, ಆಗಸ್ಟ್ ತನಕ ಕೊಟ್ಟಿದೀವಿ ಅಂತ. ನಂತರ ಮತ್ತೆ ಕರೆಕ್ಷನ್ ಮಾಡ್ಕೊಳ್ತಾ ಇರೋದೇನು ಅಂತಂದ್ರೆ, ಇಲ್ಲ ಆಗಸ್ಟ್ ಫೆಬ್ರವರಿ ಮತ್ತು ಮಾರ್ಚ್ ಆಗಿಲ್ಲ ಅಂದ್ರೆ ನಾವು ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು, ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ, ಆದ್ರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ನೀವು 3 ದಿನ ಮಾರ್ಚ್ ಇದು ಲಾಂಗ್ ಜಂಪ್ ನಮಗೆ ಇನ್ನೂ ಮಾರ್ಚ್ ಕೊಡದಲೆ ಏಪ್ರಿಲ್ನ ಮೆತ್ತೆ ಅವರು ಹೇಳಿದ್ದಾರೆ. ಒಪ್ಕೊಂಡ್ಬಿಡಿ ಅಷ್ಟೇ. ಕ್ವಶನ್ ಇದೆ, ಮಾಡ್ತಾ ಇದ್ದಾರೆ. ಒಂದೇ ನಿಮಿಷ ಕೂತ್ಕೊಳ್ಳಿ. ಅಲ್ಲ, ನೀವು ಸದನಕ್ಕೆ ಬಂದು ಸದನಕ್ಕೆ ಬಂದು ಹೌದು 2 ತಿಂಗಳು ನಮ್ಗೆ ಹಾಕಿರ್ಲಿಲ್ಲ, ನಾನು ಇವತ್ತು ಹಾಕಿ ಸದನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಾವು ಮೆಚ್ಕೋತಾ ಇದ್ವಿ.
ನೀವು ಅದನ್ನು ಹಾಕ್ಲಿಲ್ಲ. ಈಗ ಸುಮ್ನೆ ಹಿಂಗೆ ಹೇಳಿರಿ ಏನ್ ಅರ್ಥ ಇದೆ? ಅದಕ್ಕೆ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಇಲ್ಲ, ನೀವು ಈ ಸರ್ಕಾರ ಕೊಟ್ಬಿಡ್ರಿ, ದಿವಾಳಿ ಹಂಗೆ ಆಗಿದೆ. ಉತ್ತರ ಕೊಡ್ತೇವೆ. ಈ ಸರ್ಕಾರ ನ್ಯಾಯ ಕೊಡ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟ ಮಾಡಿ. ನಾವು ಸುಮ್ನೆ ಒಪ್ಕೊಂಡ್ಬಿಡ್ತೀವಿ. ಈ ದಿವಾಳಿ ನಿಮ್ಮ ಆಗಿದೆ, ಕೇಂದ್ರ ಸರ್ಕಾರ ದಿವಾಳಿ ಆಗಿದೆ. ಅಕೌಂಟಿಗೂ ದುಡ್ಡು ಬಿದ್ದಿಲ್ಲ ಅಂದ್ರೆ ಆಯ್ತು, ಹೇಳಿದಾರಲ್ಲ ಈಗ ಮಂತ್ರಿಗಳ ಬಾಯಲ್ಲಿ ಸದನಕ್ಕೆ ಸುಳ್ಳು ಹೇಳಿಸ್ತಾರೆ ಅಂತ ಹೇಳಿದ್ರೆ ಆ ಅಧಿಕಾರಿ ಯಾರು? ಸಾಕ್ ಬಿಡ್ರಿ ಸಭಾಪತಿ. ಅಣ್ಣ ಒಂದೇ ನಿಮಿಷ ಅಣ್ಣ. ಒಂದೇ ರೂಪಾಯಿ ಕೊಡಕ್ಕೆ ಕೆಪಾಸಿಟಿ ಇಲ್ದವರು ಬಿಜೆಪಿ ಅವರು ಏನೋ 5 ಯೋಜನೆ ವಿಷಾದ ವ್ಯಕ್ತಪಡಿಸ್ಕೊಂಡು ಮಹಿಳಾ ಶಕ್ತಿ ಯಾಕೆ ಅವರು ನಮ್ಮ ಸ್ನೇಹಿತರು, ನಮ್ಮ ಸುನಿಲ್ ಯಂಗ್ ಲೀಡರ್, ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ನಿಮ್ಮ ಭಾವನೆ ಏನ್ ಬೇಕಾದ್ರೂ ಇರ್ಲಿ. ಈಗ ನೀವು ಮಂತ್ರಿ ಇದ್ರಿ, ಒಂದು ಬಜೆಟ್ ಮಂಡಿಸಿದ್ರಿ, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರು, 5300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ರಿ, ಅದು ಕೊಡ್ಲಿಲ್ಲ. ಇಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ ಬಂತು. ಒಂದ್ ನಿಮಿಷ ಇರ್ರಿ, ತಾಳ್ಮೆ ಕೇಳಿ ಸ್ವಾಮಿ, ನಿಮ್ದೆಲ್ಲ ಕೇಳಿದ್ವಿ ನಾವು. ಕೇಳಿ ಒಂದ್ ನಿಮಿಷ. 5300 ಕೋಟಿ ರೂಪಾಯಿ ನಿಮ್ದೇ ಬಜೆಟ್ ಇರ್ರಿ ಸ್ವಲ್ಪ, ನಿಮ್ದೇ ಗೌರ್ಮೆಂಟ್ ಹೇಳ್ತು. ಆಯ್ತಪ್ಪ, 5300 ಕೋಟಿ ರೂಪಾಯಿ ಅಪ್ಪರ್ ಬರ್ನರ್ ಬಜೆಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಡಕ್ ಆಗ್ಲಿಲ್ಲ. ಇಲ್ಲಿ ನರೇಗಾ ದುಡ್ಡು ಇವತ್ತರೆಗೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು 30-40 ಸಾವಿರ ಕೋಟಿ. ಹಂಗಂತ ಕೇಂದ್ರ ಸರ್ಕಾರ ದಿವಾಳಿ ಆಗೋಯ್ತು ಅಂತ ಹೇಳಕ್ ಆಗ್ತದ? ನಾನು ಐ ಕಾಂಟ್ ಟೆಲ್ ದಟ್. ವಿ ಆರ್ ದೇರ್. ನಾವು ಏನು ಮಾತು ಕೊಟ್ಟಿದ್ದೇವೋ, ಯಡಿಯೂರಪ್ಪನವ್ರು ಹೇಳಿದ್ರು, ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಈಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ವಿ ಆರ್ ಕಮಿಟೆಡ್ ಟು ಇಟ್. ನಮ್ಮ ಗ್ಯಾರಂಟಿನೇ ನೋಡಿ ಇಡೀ ದೇಶದಲ್ಲಿ ನೀವು ಫಾಲೋ ಮಾಡಿ. ಬಿಜೆಪಿ, ಇಡೀ ಬಿಜೆಪಿ NDA ನಮ್ಮನ್ನ ಫಾಲೋ ಮಾಡ್ಬಿಟ್ಟು ಈಗ ನೀವು ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬರ್ತಾ ಇದ್ದೀರ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ನಿಮ್ ಎಲೆಕ್ಷನ್ ಗೆಲ್ಲಕ್ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ. ಒಂದ್ ನಿಮಿಷ ಪ್ಲೀಸ್. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾನು ಹೇಳಿರೋದ್ರಿಂದ ಯಾರಿಗಾದ್ರೂ ಮನ್ಸಿಗೆ ನೋವಾಗಿದ್ರೆ, ಇದು ಪ್ರಶ್ನೆ ಇರೋದು ಇಡೀ ಸದನದ ಪ್ರಶ್ನೆ, 1,26,00,000 ಗೃಹಲಕ್ಷ್ಮಿಯರ ಪ್ರಶ್ನೆ. ಸೊ ಅದಕ್ಕೋಸ್ಕರ ಯಾರಿಗಾದ್ರೂ ಇದು ಬೇಷರತ್ ಕ್ಷಮೆ ಇರ್ಬೇಕು ಹೊರತು ಷರತ್ತು ಬದ್ಧ ಕ್ಷಮೆ ಇರಬಾರ್ದು. ಯಾರಿಗಾರು ಸದನಕ್ಕೆ ತಪ್ಪಕ್ಕೆ ದಾರಿ ತೆಗೆದು ಯಾರಿಗಾರು ಮನ್ಸಿಗೆ ನೋವಾಗಿದ್ರೆ ಏನರ್ಥ? 1,26,00,000 ಜನ ಗೃಹಲಕ್ಷ್ಮಿಯರ ಕ್ಷಮೆ ಕೇಳ್ತಾರ? ಇಡೀ ರಾಜ್ಯದ ಸದನದ ಕ್ಷಮೆ ಕೇಳ್ತಾರ ಅನ್ನೋ ಪ್ರಶ್ನೆ. ಅಧ್ಯಕ್ಷರೇ, ಇಲ್ಲಿಯವರೆಗೆ 52,416 ಕೋಟಿ ಹಣವನ್ನ ಗೌರವಾನ್ವಿತ ಮಹಿಳೆಯರಿಗೆ ನಾವು ಈ ಯೋಜನೆ ಮುಖಾಂತರ ಹಾಕಿದ್ದೀವಿ. ಮಹಿಳೆಯರ ಗೌರವ, ಮಹಿಳೆಯ ಸ್ವಾಭಿಮಾನ, ಮಹಿಳೆಯರ ಆತ್ಮಸ್ಥೈರ್ಯ ಹೆಚ್ಚಾಗಲಿ ಅಂತ ಈ ಯೋಜನೆ ಮಾಡಿದ್ದೀನಿ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ? ಅಲ್ಲ ರೀ,